ಮುಂಬರುವ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಸೌಹಾರ್ದಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ನಡೆಸಲಾಯಿತು. ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಸಭೆಯು ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡ, ಸಿಪಿಐ ಪ್ರಕಾಶ್ ಯಾತನೂರು ಹಾಗೂ ಸಂಚಾರಿ ಪಿಎಸ್ಐ ಇಸ್ಮಾಯಿಲ್ ಅವರ ನೇತೃತ್ವದಲ್ಲಿ ನಡೆಯಿತು. ಸಭೆಯಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಹಿಂದೂ ಸಮಾಜದ ಮುಖಂಡರು ಭಾಗವಹಿಸಿ, ಗಂಗಾವತಿ ನಗರವು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರುವಾಸಿಯಾಗಿದ್ದು, ಯಾವುದೇ ಹಬ್ಬ ಹರಿದಿನಗಳಿರಲಿ ಎಲ್ಲರೂ ಒಗ್ಗಟ್ಟಿನಿಂದ ಆಚರಿಸುವ ಪರಂಪರೆ ಇಲ್ಲಿದೆ ಎಂದು ಹೇಳಿದರು. ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಪ್ರೀತಿ, ಸೌಹಾರ್ದತೆ ಮತ್ತು ಸಹೋದರತ್ವದೊಂದಿಗೆ ಹಬ್ಬವನ್ನು ಆಚರಿಸಲಾಗುವುದೆಂದು ಸಮಾಜದ ಮುಖಂಡರು ತಿಳಿಸಿದರು. 26ನೇ ತಾರೀಕು ಜರುಗ್ತಾ ಇದೆ. ಮುಂದೆ ಬುಧವಾರ, ಇವತ್ತು ಗುರುವಾರ, ಬುಧವಾರ 8 ದಿವಸ. ಮಂಗಳವಾರ ದಿವಸ ರಾತ್ರಿ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. 25ನೇ ತಾರೀಕಿಗೆ ಈಗ ಮಿಲಾದ್ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಎಲ್ಲ ಮಸೀದಿಗಳಲ್ಲಿ ಊಟದ ವ್ಯವಸ್ಥೆ ಮಾಡಿಸೋದು, ಆಮೇಲೆ ಅವತ್ತು ಜಾಗರಣೆ ಇರ್ತದೆ, ನಮಾಜಿ ವಿಶೇಷವಾದಂಥ ಪ್ರಾರ್ಥನೆ ಇರ್ತದೆ. ಆ ಪ್ರಾರ್ಥನೆಯಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ. ಆ ಸಮಯದಲ್ಲಿ ಈಗಾಗಲೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಾಹೇಬರು ಇದ್ದಾರೆ ಜೊತೆಯಲ್ಲಿ. ಅವ್ರಿಗೂ ನಾವು ಎಲ್ಲೆಲ್ಲಿ ಬ್ಯಾರಿಕೇಡ್ ಹಾಕಿ ಎಲ್ಲಿ ತಾವು ನಿಯಂತ್ರಣ ಮಾಡಬೇಕು ಅಂತೇಳಿ ಅವರು ತಿಳಿಸಿದ್ವಿ. ಆ ಕೆಲಸ ಅವ್ರು ಮಾಡ್ತಾರೆ. ಬೆಳಗ್ಗೆ 7:15 ಬೇರೂರು ಮಸೀದಿ, ಗಂಗಾವತಿಯಲ್ಲಿ ಎಲ್ಲ ಮಸೀದಿಯಿಂದ ಜನ ಅಲ್ಲಿ ಸೇರ್ತಾರೆ ಸರ್. ಬೇರೂರು ಮಸೀದಿ 7:15ರಿಂದ ಈ ನಮ್ಮ ಪ್ರೊಸೆಷನ್ ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಆಗ್ತಿದೆ. ಬೇರೆ ಬೇರೆ ಕಡೆಯಿಂದ ಬರೋರು ಮಸೀದಿಗಳಿಂದ ತಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡು, ಅಲ್ಲಿ ಜನರನ್ನು ಕರ್ಕೊಂಡು ಅವರು ಬೇರೂರು ಮಸೀದಿಯಲ್ಲಿ ಜಮಾ ಆಗ್ತಾರೆ. ಅವರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ತಾವು ಬೇಗನೆ 7 ಗಂಟೆವರೆಗೆ ಅಲ್ಲಿ ಜಮಾ ಆದರೆ ಪ್ರೊಸೆಷನ್ ಬೇಗ ಹೊರಡಲಿಕ್ಕೆ, 7:15 ಕರೆಕ್ಟ್ 7:15 ಹೊರಡಲಿಕ್ಕೆ ಅನುಕೂಲ ಆಗ್ತದೆ. ಆದ ಕಾರಣ ತಾವೆಲ್ಲರೂ ಬೇರೆ ಬೇರೆ ಮಸೀದಿಗಳಿಂದ ಏನಲ್ಲಿ ಜಮಾ ಆಗ್ತದೆ ಅವರು ತಕ್ಷಣ ಬಂದು ಸಮಯಕ್ಕೆ ಸರಿಯಾಗಿ ಬಂದು ಸಮಯಕ್ಕೆ ಏನಂತಲ್ಲ ಈ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ತಾವೆಲ್ಲರೂ ಅನುವು ಮಾಡಿಕೊಡ್ತೀರ ಅಂತೇಳಿ ತಮ್ಮಲ್ಲಿ ವಿನಂತಿ. ಈ ಕಾರ್ಯಕ್ರಮ ನಡೆಯುವಾಗ ಇಲ್ಲಿ ನಾನು ನೀನು ಹಿರಿಯರಂತಲ್ಲ, ಮಸೂದಿಯ ಕಮಿಟಿಯವರು, ಆಯಾ ಮಸೂದಿಯ ಕಮಿಟಿಯವರು ತಾವೆಲ್ಲರ ಜೊತೆ ಇದ್ದು, ಜಾಮಿಯಾ ಮಸೀದ್ ಕಮಿಟಿ ಜೊತೆ ಇದ್ದು ನಾವೆಲ್ಲರೂ ಆ ಸಂದರ್ಭದಲ್ಲಿ ಬಂದಂಥ ಜನರಿಗೆ ಒಂದೇ ಲೈನ್ನಲ್ಲಿ ಹೋಗುವಂಥ ಪ್ರೇರಣೆ ಮಾಡುತ್ತಾ ಸುಗಮವಾಗಿ ನಾವೇನು ಕಾರ್ಯಕ್ರಮ ಮೆರವಣಿಗೆ ಪ್ರೊಸೆಷನ್ ತೆಗಿತೀವಿ, ಆ ಪ್ರೊಸೆಷನ್ ಸುಗಮವಾಗಿ ಶಾಂತ ರೀತಿಯಿಂದ ನಾವು ಜಾಮಿಯಾ ಮಸೀದಿಗೆ ಆದಷ್ಟು ಬೇಗ ತಲುಪಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಮತ್ತು ನಾವು ಪ್ರಸಾದದ ವ್ಯವಸ್ಥೆ ಮಾಡಿರ್ತೀವಿ. ಸಾರ್ವಜನಿಕವಾಗಿ ಅವರು ಇವರಲ್ಲದೆ ಸಾರ್ವಜನಿಕವಾಗಿ ನಾವಲ್ಲಿ ಪ್ರಸಾದದ ವ್ಯವಸ್ಥೆ ಆಗಿರ್ತದೆ. ಅಲ್ಲಿ ಸಮಯಕ್ಕೆ ಸರಿಯಾಗಿ ಪ್ರಸಾದವನ್ನು ತೆಗೆದುಕೊಂಡು ಜನರು ಮತ್ತು ತಮ್ಮ ಕೆಲಸದಲ್ಲಿ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಆ ಕಾರಣದಿಂದ ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಬೇಕಾಗ್ತದೆ. ಪ್ರತಿ ಸಮಯಕ್ಕೆ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಸಹೋದರ ಸಮಾಜದವರು ನಮ್ಮ ಜೊತೆ ಇದ್ದು, ನಮ್ಮ ಕಾರ್ಯಕ್ರಮದಲ್ಲಿದ್ದು, ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಜೊತೆಯಲ್ಲಿ ನಾವೇನು ಅವ್ರಿಗೆ ಕೇಳ್ಕೊಂಡು ಶಾಚು ತಪ್ಪದೆ ಆ ಕೆಲಸಗಳನ್ನು ಮಾಡಿ ನಮ್ಮ ಹಬ್ಬವನ್ನು, ಈ ಈದ್ ಮಿಲಾದ್ ಕಾರ್ಯಕ್ರಮವನ್ನು ಸುಗಮವಾಗಿ ಸಾಗಿಸಲಿಕ್ಕೆ ಅವರು ತುಂಬ ನಮ್ಮ ಜೊತೆ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಅವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್, ಹಾಗೆ ಮುನ್ಸಿಪಾಲ್ಟಿಯವರು, KB ಅವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ. ಕಾಜರವ್ರು ಹೇಳಿದರು, ನಿಜವಾಗಿ ಹಂಗಿದ್ರೆ ಏನಾಗ್ತದೆ, ಹಬ್ಬಗಳು ಸ್ವಾರಸ್ಯಕರವಾಗಿ ನಡೀತಾವೆ. ಜಗಳ ಮಾಡಿ ಯಾರೋ ಒಂದು ಸಣ್ಣ ಹುಡುಗ ತಪ್ಪು ಮಾಡೋದ್ರಿಂದ ಆ ಸಮಾಜದವ್ರು ಆ ಹುಡುಗ ಹೇಳ್ಕೊಂಬಿಟ್ರೆ ಗಲಾಟೆ ಆಗಲ್ಲ. ಮೇನ್ ಇರೋದು ಹುಡುಗರಿಂದ ಬರೋದು, ಟ್ರಿಬಲ್ ರೈಡಿಂಗ್ ಹೋಗೋದು, ಸೈಲೆನ್ಸರ್ ಕೆತ್ತೋದು, ಇಸ್ಮಾಯಿಲ್ ಸಾಹೇಬ್ರು ಆಗಲೇ ಹೇಳಿ ಆ ಥರ ಯಾವುದೂ ಮಾಡೋದು ಬೇಡ. ಇದು ಹಬ್ಬ ಶಾಂತಿ ಹಬ್ಬ. ಇದೇನು ಜಗಳ ಮಾಡಿ ಹೊಡೆದಾಡಕ್ಕೆ ಹೋಗೋಂಥ ಹಬ್ಬಗಳಲ್ಲ ಇವು. ಇವತ್ತು ದೇವರು ನೆನೆಂಥ ಹಬ್ಬ ಇದು, ಈದ್ ಮಿಲಾದ್ ಕಾರ್ಯಕ್ರಮ. ಹೌದಲ್ಲಪ್ಪ, ದೇವರು ಇಂಥ ಟೈಮ್ನಾಗ ನಾವು ಎಲ್ಲರೂ ಸೋದರರಾಗಿ ಇದಾರ. ಯಾವುದೇ ಅಹಿತಕರ ಘಟನೆ ಆದರೆ ಪೊಲೀಸರು ತಿಳಿಸ್ರಿ. ಅವ್ರು ಯಾವತ್ತೂ ನಮ್ಗೆ ಏನಾದ್ರು ಸಹಾಯ ಮಾಡ್ತಾರೆ, ನಮ್ಮಿಂದ ಇರ್ತಾರೆ. ಆದ ಕಾರಣ ಎಲ್ಲರೂ ಗಂಗಾವತಿ ಜಗನ್ಮಾತೆ ಅವ್ರಿಗೆ ಸಹಕಾರ ಕೊಡೋಣ. ಈ ಹಬ್ಬನ ಸುರಕ್ಷಿತವಾಗಿ ಶಾಂತ ರೀತಿಯಿಂದ ಮಾಡೋಣ ಅಂತೇಳಿ ನಾನು 4 ಮಾತು ದಿವಸ ಬಂದಿದೆ ಹಬ್ಬ. ಲಾಸ್ಟ್ ಟೈಮು 11ನೇ ದಿವಸಕ್ಕೆ ನಾವು ಗಣೇಶ ಕಳಿಸ್ತಾ ಇದ್ವಿ. ಅವತ್ತಿನ ದಿವಸ ಈ ಈದ್ ಮಿಲಾದ್ ಹಬ್ಬ ಇತ್ತು. ಮೊನ್ನೆ DSP ಸಾಹೇಬರು ಏನಪ್ಪ ನೀವು ಇವತ್ತು ಇದನ್ನ
ಹೆಂಗೆ ಮಾಡ್ತೀರಿ ನೋಡ್ರಿ, ಮತ್ತು ಅವ್ರಿಗೆ ತೊಂದರೆ ಆದಾಗ 1 ಗಂಟೆ ಆಗಿತ್ತು, ಅಲ್ಲೇ ಊಟ ಮಾಡಿದ್ವಿ. ಎಲ್ಲರೂ ಸೇರ್ಕೊಂಡು ಏನಪ್ಪ ಅಂದ್ರೆ ಗಣೇಶನ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ವಿ. ಎಲ್ಲ ಸಮಾಜದವರು ಸಹಕಾರ ಇದೆ. ಮಾನ್ಯ ಮುನ್ಸಿಪಾಲ್ಟಿಯವರಿಗೆ ಗಮನಕ್ಕಿರಲಿ, ಸ್ವಲ್ಪ ನೀವು ಎಷ್ಟು ಹೇಳಿದ್ರು ಹೆಚ್ಚಿಕೊಳ್ಳಲ್ಲ. ರೋಡ್ನಾಗ ಎಲ್ಲಿ ಬೇಕಲ್ಲಿ ಕಿಟ್ಟಿದ್ದೀರಿ. ಯಾಕಂದ್ರೆ ಬಸವಣ್ಣ ಸರ್ಕಲ್ಲಿಂದ ಹಿಡಿದು ನಗರೇಶ್ವರ ಗುಡಿವರೆಗೂ ನೀವು ರೋಡ್ ಭಾಳಷ್ಟು ಡ್ಯಾಮೇಜ್ ಆಗೈತೆ. ಯಾವ ಮೆರವಣಿಗೆ, ಒಂದು ಸಣ್ಣ ಮೆರವಣಿಗೆ ಸಹಿತ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಬಗಲಾಗ ಅವು ಭಾಳಷ್ಟು ಕುಣಿಗಳು ತೋಡಿರೋದ್ರಿಂದ ಹೆಂಗೆ ಬರಬೇಕು ಜನ. ನಾಳೆ ಮೆರವಣಿಗೆ ತೊಗೊಂಡಿರುತ್ತೆ, 26 ಒಳಗೆ ಮುಗಿಸ್ರಿ. ಅಲ್ಲೆಲ್ಲಿ ಪ್ಯಾಚ್ ವರ್ಕ್ ಅದನ್ನ ಸ್ವಲ್ಪ ಮಾಡಿಕೊಡ್ರಿ, ಪುಣ್ಯ ಬರುತ್ತೆ ನಿಮಗೆ. ಅದರಲ್ಲದೆ ಎಲ್ಲ ಸಮಾಜದವರು ಈಗೇನು KEB ಹೇಳಿದಾರೆ ಅದನ್ನು ಕಟ್ಟುನಿಟ್ಟಾಗಿ ನಾವು ಪಾಲಿಸಿದ್ರೆ ನಮಗೆ ಒಳ್ಳೆಯದು. ಅದು ಆ ನಿಟ್ಟಿನಲ್ಲಿ ಈಗಾಗಲೇ ಕಾದ್ರಿ ಸಾಹೇಬರು ಸೂಚನೆಯನ್ನು ಕೊಟ್ಟಿದ್ದಾರೆ. ತಾವೆಲ್ಲರೂ ಸಹಕಾರ ಮಾಡಿರಿ, ಪರ್ಮಿಷನ್ ತಗೋರಿ ಅಂತದ್ದು. ಅದೇನಿರುತ್ತೆ ನಮ್ದು ಏನಿಲ್ಲ, ಒಂದು ಲೆಟರ್ ಕೊಟ್ಟರೆ ಆಗಿರುತ್ತೆ. ಅದಕ್ಕೇನು ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. KEB ಸಹಕಾರ ಮಾಡ್ತಾರೆ. ಅವತ್ತೇನಪ್ಪ ಅಂದ್ರೆ ವೆಹಿಕಲ್ಸ್ ಅಂತರ, ಯಾಕಂದ್ರೆ ರೋಡ್ ಸಣ್ಣದಿರೋದಕ್ಕೆ ಪ್ರೊಸೆಷನ್ಗೆ ಭಾಳಷ್ಟು ಜನ ಆಗ್ತಾರೆ, ಯುವಕರು ಜಾಸ್ತಿ ಇರ್ತಾರೆ. ಈ ಬೈಕ್ಗಳು ಯಾವುದೇ ಕಂಡೀಷನ್ಗೆ ಯಾರೂ ಬಿಡೋದು ಬೇಡ. ಇಲ್ಲೇ ನಮ್ಮ ಹಳೆ ಇದೇನಂತಲ್ಲ ಪಂಪನಗರ ಕ್ರಾಸಿಗೆ ಡೈವರ್ಟ್ ಮಾಡಬೇಕು. ಅಲ್ಲಿ ಚಂದ್ರಪ್ಪ ಆಸ್ಪತ್ರೆ ಹತ್ರ ಅಲ್ಲಿ ಡೈವರ್ಟ್ ಮಾಡಿಬಿಟ್ರೆ ಪ್ರೊಸೆಷನ್ ಸೀದಾ ಏನಪ್ಪ ಅಂದ್ರೆ 7 ರಿಂದ 12 ಗಂಟೆ ತನಕ ಮಸೂದಿ ಹತ್ರ ಕೃಷ್ಣ ಹತ್ರ ಬಂದ್ ಮಾಡ್ಬೇಕು ಸರ್. ಇಲ್ಲಿ ಕೃಷ್ಣ ವೇಚಿಗೆ ಬಂದ್ ಮಾಡಬೇಕು, ಇಲ್ಲಿ ಪಂಪನಗರ ಸರ್ಕಲ್ಗೆ ಬಂದ್ ಮಾಡಬೇಕು. ಗುಡಿ ಮತ್ತು ಆಂಜನೇಯ ಟೆಂಪಲ್ ಎರಡು ಎದುರು ಬಿದರಿದ್ದಾವೆ ಇಲ್ಲಿ. ಅಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ನಾವೂ ಇರ್ತೀವಿ, ನಿಮ್ಮೂರು ಸಹಿತ ಅಲ್ಲಿ ಇರಲಿ. ಯಾಕಂದ್ರೆ ಅದು ರೋಡ್ ಹತ್ತಿ ಇದೆ, ಎರಡು ದೇವಸ್ಥಾನ ಇದ್ದಾವೆ. ಯಾವ ಜಂಡ ತಿರುಗಿದ್ರು, ಏನೋ ಆಯಿತು, ಲೈಟಿಗೆ ಬಿಡಿತು ಅಥವಾ ಇನ್ನೊಂದು ಸುಮ್ಮನೆ ಅದನ್ನೇ ದೊಡ್ಡದು ಮಾಡ್ಕೊಂಡು ಕುಂದ್ರೋದು ಬೇಸಲ್ಲ. ಆ ನಿಟ್ಟಿನಲ್ಲಿ 2-3 ದೇವಸ್ಥಾನ ಬರ್ತಾವೆ ಅಷ್ಟೇ. ನಗರೇಶ್ವರ ಗುಡಿದು ಒಂದು ನಗರೇಶ್ವರ ಗುಡಿ, ಒಂದು ಆಂಜನೇಯ ಗುಡಿ, ಇಲ್ಲಿ ಒಂದು ಆಂಜನೇಯ ಗುಡಿ ಇಲ್ಲಿ ಒಳಗಿದೆ ರಿಸರ್ವರ್ ರೋಣಿಯಲ್ಲಿ. ಅವೆಲ್ಲವೂ ಸ್ವಲ್ಪ ತಾವು ಮುಂಜಾಗ್ರತವಾಗಿ ಅಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು. ಉಳಿದದ್ದು ಏನಪ್ಪ ಅಂದರೆ ಎಲ್ಲರೂ ಕೂಡ್ಕೊಂಡು ಹಬ್ಬ ಪ್ರತಿ ವರ್ಷ ಹೆಂಗೆ ಮಾಡ್ತೀವಿ ಆ ರೀತಿಯಾಗಿ ಅಣ್ಣ ತಮ್ಮಳಾಗಿ ಹಬ್ಬವನ್ನು ಆಚರಣೆ ಮಾಡೋಣ. ಎಲ್ಲ ರೀತಿಯಿಂದ ನಾವು ಸಂಪೂರ್ಣವಾಗಿ ಸಹಕಾರ ಕೊಡೋಣ. ಇದು ಯಾಕಂದ್ರೆ ಒಳ್ಳೆಯ ಶಾಂತಿ ಹಬ್ಬ ಇದು. ಪೈಗಂಬರ ಜಯಂತಿ ಏನಪ್ಪ ಅಂದರೆ ಎಲ್ಲರೂ ಭಾಳ ಶಾಂತ ರೀತಿಯಿಂದ ಧರ್ಮಗ್ರಂಥಗಳಿಗೆ ಇದ್ರ ಬಗ್ಗೆ ಅವರು ಪಠಣ ಮಾಡ್ಕೊಂತ ಬರ್ತಾ ಇರ್ತಾರೆ. ಅವರು ಎಲ್ಲರ ಒಂದು ಆಶೀರ್ವಾದವನ್ನು ಕೇಳೋಣ. ಎಲ್ಲರೂ ಕೂಡ್ಕೊಂಡು ಈ ಹಬ್ಬನ ಯಶಸ್ವಿಗೊಳಿಸೋಣ ಅಂತಂದು ಪ್ಲಾನ್ ಬಂದ್ರು ಅದನ್ನ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡ್ತೀವಿ. ನಾವು ಹಬ್ಬದವರೆಗೂ ಇಂಟ್ರಪ್ಷನ್ ಆಗದೆ ಇರೋ ಥರ ನೋಡೋಕೆ ಕೂತೀವಿ. ಮತ್ತು ಯಾವ್ಯಾವ ಮಸೀದಿ ಅನ್ನೋದು ಲಿಸ್ಟ್ ಕೊಟ್ಟರೆ ಅಂದರೆ ನೀವು ಆಯಾ ಮಸೀದಿಗೆ ಸಂಬಂಧಪಟ್ಟ ಲೈನ್ಮನ್ಗೂ ತಿಳಿಸ್ತೀವಿ. ನಿಮ್ಗೆ ಯಾರೊಬ್ರು ಮುಖ್ಯಸ್ಥರು ಇರ್ತಾರೆ ಅವ್ರಿಗೆ ನಂಬರು ಕೊಡ್ತೀವಿ. ಆ ಲೈನ್ಮನ್ ನೀವು ಇದು ಮಾಡ್ಕೋಬೋದು, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ JS ನ್ಯಾಮೇಗೌಡ, ಗಂಗಾವತಿ ಎಂದರೆ ಭಾವೈಕ್ಯತೆಗೆ ಹೆಸರುವಾಸಿಯಾದ ನಗರ. ಹಬ್ಬದ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ಹೇಳಿದರು. ನಮಗೆ ವರ್ಕ್ ಹೆಂಗಿರ್ತೈತೆ ಅಂತಂದ್ರೆ ಯಾವ ಪರ್ಮನೆಂಟ್ ಆಗಿರಂಗಿಲ್ಲ. ಒಂದು ಸ್ವಲ್ಪ ಟೈಮನ್ನು ಖುಷಿಯಾಗಿರ್ತೇವೆ, ನೆಕ್ಸ್ಟ್ ಮೂಮೆಂಟ್ನಲ್ಲೇ ಮತ್ತೆ ದುಃಖವಾಗಿರ್ತೇವೆ. ಇವು ಎರಡೂಗಳನ್ನು, ಸುಖ ದುಃಖಗಳನ್ನು ಸರಿಯಾಗಿ ಅನುಭವಿಸಿ ಹೋಗುವುದೇ ನಮ್ಮ ಜೀವನ. ಇಷ್ಟು ನಾವು ತಿಳ್ಕೊಂಡೇವು ಅಂತಂದರೆ ಎಲ್ಲರೂ ಖುಷಿಯಾಗಿರ್ತೇವೆ. ಮತ್ತು ನಾಳೆಗೆ ಇರ್ತೇವೆ ಅಂತ ಗೊತ್ತಿಲ್ಲ. ಈ ಮೂಮೆಂಟ್ನಲ್ಲಿ ಅದೇವೆ. ಇಲ್ಲಿವರೆಗೆ ದೇವರು ಕೊಟ್ಟಂಥದ್ದನ್ನು, ಅಲ್ಲ ಕೊಟ್ಟಂಥದ್ದನ್ನು ಪ್ರೀತಿಯಿಂದ ಇದ್ಕೊಂಡು ಸವಿದು ಹೋಗುವುದೇ ಜೀವನ. ಅದನ್ನು ಸವಿಲಿಕ್ಕೆ, ಅದನ್ನು ವಾದಿಸಲಿಕ್ಕೆ ಇರುವುದೇ ಹಬ್ಬಗಳನ್ನು. ಅದರಲ್ಲಿ ವಿಶೇಷವಾದಂಥ ಹಬ್ಬ ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ ರವರು ಹುಟ್ಟಿದಂಥ 1501ನೇ ಜನ್ಮದಿನೋತ್ಸವ. ಇದರಲ್ಲಿ ನಾವೆಲ್ಲರೂ ಸೇರಿಕೊಂಡು ಭಾಗಿಯಾಗಿ ಪ್ರವಾದಿ ಮೊಹಮ್ಮದ್ರವರು ಹೇಗೆ ಅವರ ಜೀವನ ಶೈಲಿಯನ್ನು ನಡೆಸಿದರು, ಹೇಗೆ ಇಡೀ ಜಗತ್ತಿಗೆ, ಮಾನವ ಕುಲಕ್ಕೆ ಎಲ್ಲರೂ ಸೇರಿ ಶಾಂತ ರೀತಿಯಿಂದ ಇರಬೇಕು ಅನ್ನೋದನ್ನು ಕಲಿಸಿದ್ದಾರೆ. ಅದನ್ನು ನಾವೆಲ್ಲರೂ ಮಾಡಬೇಕು ಅಂತ ನೆನೆಯುವಂಥ ಈ ದಿನ. ಆ ದಿನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಶಾಂತಿ ಸಭೆ ಕರೆದಿದ್ದು ಕೇವಲ ಪೊಲೀಸರಿಂದ ಎಲ್ಲೇ ಗಲಾಟೆ ಆಗ್ತದೆ ಅಂತಲ್ಲ. ಈಗ ನಮ್ಮ ಖಾದ್ರಿ ಸಾಹೇಬ್ರು ಹೇಳಿದರು, ನಾಯಕ್ ಸಾಹೇಬ್ರು ಹೇಳಿದರು, ಏನು ಅಂತಂದ್ರೆ ಎಲ್ಲೆಲ್ಲಿ ಎಚ್ಚರಿಕೆ ತೊಗೋಬೇಕು ಅನ್ನೋದನ್ನು ನಮಗೆ ಗೊತ್ತಿರಲ್ಲ. ಅವರಿಂದ ನಾವು ತಿಳ್ಕೊಂಡು ನಾವು ಎಚ್ಚರಿಕೆಗಳನ್ನು ನಮ್ಮ ತಲೆಯಲ್ಲಿ ಮೆಲ್ಗೆ ಹಾಕ್ತದೆ. ಅವಾಗ ಹೌದಲ್ಲ, ನಾವಿಲ್ಲಿ ಎತ್ಕೋಬೇಕಲ್ಲ ಅಂತ ಗೊತ್ತಾಗ್ತದೆ. ಅದ್ರ ಜೊತೆಗೆ ನಾವೆಲ್ಲರೂ ಸೇರ್ಕೊತೇವೆ. ಇವತ್ತು ಸೇರ್ಕೊಂಡಿದ್ದು ಖುಷಿ. ನಾವೆಲ್ಲರೂ ಸೇರ್ಕೊಂಡು ಎಲ್ಲರೂ ಸೇರ್ಕೊಳ್ಳೋದು ಇದು ದೊಡ್ಡ ಹಬ್ಬ. ಅದಕ್ಕೆ ಕರಿತೀವಿ ಹೊರತು ನಿಮಗೆ ಯಾರಿಗೂ ಸಹಿತ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿ ನಿಮಗೆ ನಿಮ್ಮ ಹಬ್ಬಕ್ಕೆ ಒಂದು ತೊಂದರೆ ಕೊಡುವಂಥ ಸ್ಥಿತಿಯನ್ನು ನಮಗೆ ನಿರ್ಮಾಣ ಮಾಡೋದು ಯಾವುದೇ ಮನಸ್ಸಿಲ್ಲ. ದಯವಿಟ್ಟು ತಾವೆಲ್ಲರೂ ಪ್ರಜ್ಞಾವಂತರಿದ್ದೀರಿ. ದಯವಿಟ್ಟು ಅಂದು ಫಸ್ಟ್ ಟೈಮ್ ಇಷ್ಟು ದಿವಸ ಏನಾಗ್ತಿತ್ತು ಅಂತಂದರೆ ಈದ್ ಮಿಲಾದು ಗಣಪತಿ ಹಬ್ಬ ಎರಡೂ ಸೇರಿ ಒಂದೇ ಟೈಮ್ದಲ್ಲಿ ಬರ್ತಾ ಇತ್ತು. ಈ ಟೈಮು ಫಸ್ಟ್ ಟೈಮು
ಒಂದು 5-6 ವರ್ಷ ಆದಮೇಲೆ ಫಸ್ಟ್ ಟೈಮ್ ಸಪ್ರೇಟ್ ಬಂದಿದೆ. ಅದರಿಂದ ಎಲ್ಲ ನನ್ನ ಮುಸ್ಲಿಂ ಸಹೋದರರಿಗೆ ಭಾಳ ವರ್ಷ ಆದಮೇಲೆ ಏನು ಬಂದಿತ್ತು ಅಂತಂದರೆ ಖುಷಿಯಾಗಿ ಈಗ ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ 4 ವರ್ಷಕ್ಕೊಮ್ಮೆ ಬರ್ತದೆ, ಎಲ್ಲರೂ ನೋಡ್ತಾರೆ ಟಿ ವಿ. ಅದೇ ದಿನ ನಡೀತಾ ಇರೋದು ಯಾರು ನೋಡಲ್ಲ. ಸೊ ಆ ಥರ ಬಂದಿದ್ದಕ್ಕೆ ಎಲ್ಲ ನನ್ನ ಮುಸ್ಲಿಂ ಸಹೋದರ ಬಾಂಧವರದಲ್ಲಿ ಈ ವರ್ಷ ಸ್ವಲ್ಪ ವಿಜೃಂಭಣೆಯಿಂದ ಮಾಡೋಣ ಅಂತ ಅನ್ನೋದು ಭಾವನೆ ಯಾರಿಗೆ ಇದ್ರೂ ಸ್ವಾಭಾವಿಕ. ದಯವಿಟ್ಟು ತಾವು ಮಾಡಿರಿ, ನಿಮ್ಮ ಸಹಕಾರಕ್ಕೆ ನಾವು ಖಂಡಿತವಾಗ್ಲೂ ಇರ್ತೇವೆ. ಆದರೆ ಕಾನೂನು ಅಡಿಯಲ್ಲಿ ಉಳಿದ ನನ್ನ ಹಿಂದೂ ಬಾಂಧವರಾಗಲಿ ಯಾರಾಗಲಿ ಅದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಕಾನೂನು ರೀತಿಯಲ್ಲಿ ಅಡಿಯಲ್ಲಿ ಎಟ್ ಎನಿ ಕಂಡೀಷನ್ ಮೋಟರ್ ಸೈಕಲ್ ರೈಡಿಂಗು ತ್ರಿಬಲ್ ರೈಡಿಂಗು, ಆ ಶೀಲ್ಡ್ ಹಾರ್ನ್ ಹಾಕ್ಕೊಳ್ಳೋದು, ಸೈಲೆನ್ಸರ್ ತೆಗೆಯೋದು, ಇದು ಯಾವುದೂ ಮಾಡಬೇಡ್ರಿ. ಮತ್ತು ಏನು ಮಾಡ್ತೀರಿ ಅಂತಂದರೆ ನಿಮ್ಮ ವಾಹನಕ್ಕೆ ಹಿಂದ್ಗಡೆ ಮುಂದ್ಗಡೆ ದೊಡ್ಡ ಫ್ಲ್ಯಾಗ್ ಹಾಕೋತೀರಿ. ಫ್ಲ್ಯಾಗ್ ಏನಾಗ್ತೈತೆ ಅಂತಂದರೆ ಜೋರಾಗಿ ಹಿಂಗೆ ಹಾರ್ತೈತೆ, ಅದು ಹಾರ್ಕೊಂಡು ನಿಮ್ಮ ಗಾಲಿಯೆಲ್ಲ ಸಿಕ್ಕೋತೀವಿ ಅಂತಂದರೆ ನಿಮ್ಮ ಗಾಡಿ ಹೋಗ್ತದೆ. ಮೊದಲು ಅದು ಭಾಳ ಮುಖ್ಯ, ನಿನ್ನ ಜೀವನ ಇರೋದು ಭಾಳ ಮುಖ್ಯ. ನೀ ಇದ್ದಿ ನೆಕ್ಸ್ಟ್ ಈದ್ ಮಿಲಾದ್, ನೀನ ಇಲ್ಲ ಅಂತಂದ್ರೆ ಲಾಸ್ಟ್ ಈದ್ ಮಿಲಾದ್. ಅದಕ್ಕಾಗಿ ಜೀವನ ಭಾರಿ ಇಂಪಾರ್ಟೆಂಟು. ಅದಕ್ಕಾಗಿ ಏನೋ ಹಬ್ಬ ಮಾಡಲಿಕ್ಕೆ ಹುಚ್ಚುಚ್ಚರಂಗೆ ಮಾಡಿದೆ ಅಂತಂದರೆ ನಿನ್ನ ಜೀವ ಹೋಗ್ತದೆ. ನಿನ್ನ ಜೀವ ಹೋಯ್ತು ಅಂತಂದರೆ ಪ್ರಾಫಿಟ್ ಮೊಹಮ್ಮದ್ ಅವರ ಹುಟ್ಟುಹಬ್ಬದಲ್ಲಿ ನೀನೊಂದು ಕಪ್ಪು ಚುಕ್ಕಿ ಇಟ್ಟಂಗೆ. ಅದಕ್ಕಾಗಿ ಅದನ್ನು ನೀವು ಅರಿತುಕೊಂಡು ಯಾವುದೇ ರೀತಿಯ ದೊಡ್ಡ ಫ್ಲ್ಯಾಗ್ ಆಗಲಿ, ಗಾಡಿ ವಾಹನಕ್ಕೆ ಸೈರನ್ ತೆಗೆದು ವೀಲಿಂಗ್ ಮಾಡೋದು, ಈ ಥರ ಯಾವುದೇ ರೀತಿಯ ಅಸಭ್ಯ ವರ್ತನೆಗಳನ್ನು ತಾವು ದಯವಿಟ್ಟು ಮಾಡಬಾರ್ದು ಅಂತ ಕೋರ್ಕೊಳ್ತೇನೆ. ಅದರ ಜೊತೆಗೆ ತಾವು ದಯವಿಟ್ಟು ಎಲ್ಲರೂ ನಮ್ಮ ಖದ್ರಿ ಸಾಹೇಬ್ ಹೇಳಿದಂಗೆ 7:15ಗೆ ದರ್ಗಾ ಹತ್ತಿರ ಬರಬೇಕು. ಬಂದ್ಕೊಂಡು ನಿಮ್ಮ ಮೆರವಣಿಗೆ ಚಲೋ ಆಗಲಿ. ನಾವು ಸುತ್ತಮುತ್ತ ಪೊಲೀಸ್ ಇಲಾಖೆದು ಏನು ಬಂದೋಬಸ್ತ್ ಇದೆ ಬಂದೋಬಸ್ತ್ ಮಾಡ್ಕೊತೇವೆ. ನಾನು ಒಂದು ವಿನಂತಿ ಏನು ಮಾಡ್ಕೊಳ್ಳೋದು ಅಂತಂದರೆ, ಬೇರೆ ದೇಶದ ಯಾವುದೇ ರೀತಿಯ ಫ್ಲ್ಯಾಗ್ಗಳಾಗಲಿ ಯಾವುದೇ ಆಗಲಿ ಯಾವುದ್ರಲ್ಲಿ ಮೆರವಣಿಗೆಯಲ್ಲಿ ಇರೋಂಗಿಲ್ಲ. ಇತ್ತು ಅಂತಂದರೆ ಖಂಡಿತವಾಗಿ ನಾವೆಲ್ಲರೂ ಭಾರತೀಯರಾಗಿ ಭಾರತ ದೇಶದ ಬಗ್ಗೆ ಗೌರವ ಇರಬೇಕು. ಯಾರೋ ಬೇರೆ ದೇಶದ ಬಗ್ಗೆ ಇರೋದು ಗೌರವ ಇತ್ತು ಅಂತಂದರೆ ಭಾರತ ದೇಶದಲ್ಲಿ ಇರಲಿಕ್ಕೆ ನೀವು ಲಾಯ್ಕರಲ್ಲ. ಅದಕ್ಕಾಗಿ ಅವ್ರು ಯಾರೇ ತೆಗೆದುಕೊಂಡು ಬಂದರೆ ನಾನು ಖಂಡಿತವಾಗ್ಲೂ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೊಗೋತೀನಿ, ನಾ ಬಿಡೋದಿಲ್ಲ, ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇದು ಏನು ಜೆಂಡಾ ಹಾರಿಸೋದನ್ನು ಜೋಶ್ನಲ್ಲಿ ದೊಡ್ಡ ಫ್ಲ್ಯಾಗ್ ಇರುತ್ತೆ, ಅದನ್ನು ತಿರುಗಿಸೋ ಹೊತ್ನಾಗ ಅದು ಎಲ್ಲಿ ಹೋಗಿ ಬಡಿದಿದ್ದೋ ನಿಮ್ಗೆ ಗೊತ್ತಿರಲ್ಲ. ಹಿಂಗೆ ತಿರುಗಿಸೋ ಹೊತ್ನಾಗ ಮ್ಯಾಲೆ ಎಲ್ಲೋ ಹೋಗ್ತಿರ್ತದ, ಎಲ್ಲೋ ಬಡಿತದ. ಎಲ್ಲೋ ಪಡೆದಾಗ ಅದು ಕೋಮು ಸೌಹಾರ್ದತೆಯನ್ನು ಕೆಡಿಸುವಂಥ ಚಾನ್ಸಸ್ ಇರುತ್ತೆ. ಈಗ ನಮ್ಮ ನಾಯಕರು ಹೇಳಿದ ಪ್ರಕಾರ ಇಲ್ಲಿ ನಗರೇಶ್ವರ ದೇವಸ್ಥಾನ ಬರುತ್ತೆ, ಆಂಜನೇಯ ದೇವಸ್ಥಾನ ಬರುತ್ತೆ, ಎಲ್ಲ ಬರುತ್ತೆ. ನೀವು ತಿರುಗಿಸೋ ಹೊತ್ನಾಗ ಹೋಗಿ ಅದಕ್ಕೆಲ್ಲೋ ಮ್ಯಾಲಿಂದ ಬಡಿತೋ, ಏನೋ ಬಿತ್ತೋ, ಅವಾಗ ಬಿದ್ದಾಗ ಅದು ವಿಷಯ ಮತ್ತೆ ದೊಡ್ಡದಾಗ್ಬಿಡ್ತದೆ. ಅದಕ್ಕಾಗಿ ದಯವಿಟ್ಟು ದೊಡ್ಡ ಫ್ಲ್ಯಾಗ್ಗಳನ್ನು ಯಾರೂ ಸಹಿತ ಹಿಂಗೆ ಸ್ವಿರ್ಲಿಂಗ್ ಮಾಡಬೇಡ್ರಿ. ಆ ಸ್ವಿರ್ಲಿಂಗನ್ನು ದಯವಿಟ್ಟು ಬಂದ್ ಮಾಡಿರಿ. ದೇಶದ ಬಗ್ಗೆ, ಕಾನೂನು ಬಗ್ಗೆ, ಧರ್ಮದ ಬಗ್ಗೆ ಎಲ್ಲರಿಗೂ ಗೌರವ ಇರಬೇಕು. ತೊಗೊಂಡು ಅದನ್ನ ಹಿಡ್ಕೊಂಡು ಹೋಗಬೇಕು. ತಿರುಗಿಸಿದ್ರೆ ಏನು ಬರುತ್ತೆ ಹೇಳಿ? ಏನಾದ್ರು ಬರುತ್ತಾ? ನಾ ಇದನ್ನು ಕೇವಲ ಮುಸ್ಲಿಂ ಸಮುದಾಯದವ್ರಿಗೆ ಮಾತ್ರ ವಿನಂತಿ ಮಾಡ್ಕೋತಾ ಇಲ್ಲ, ಇದನ್ನು ಎಲ್ಲ ಧರ್ಮದವ್ರಿಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಇದು ಕೇವಲ ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ, ಎಲ್ಲರೂ ಸಹಿತ ಇದನ್ನು ಪಾಲನೆ ಮಾಡಬೇಕು. ಯಾಕಂದ್ರೆ ದೊಡ್ಡ ಫ್ಲ್ಯಾಗ್ ಇರುತ್ತೆ, ತಿರುಗಿಸ್ಕೊಂಡು ಹೋಗೋತ್ನಾಗ ದೊಡ್ಡ ಫ್ಲ್ಯಾಗೇ ತೊಗೊಂಡ್ಬರ್ಬೋದು. ಹಾಂ, ಅದಕ್ಕಾಗಿ ಬೇಡ ದೊಡ್ಡ ಫ್ಲ್ಯಾಗೇ ಬೇಡ. ಅದಕ್ಕಾಗಿ ಯಾರೂ ಸಹಿತ ದೊಡ್ಡ ಫ್ಲ್ಯಾಗನ್ನು ತರಬೇಡ್ರಿ. ಅದರ ಜೊತೆಗೆ ಅಟ್ ಎನಿ ಕಂಡೀಷನ್ DJ ನಾಟ್ ಅಲೌಡ್. DJ ಅಲೌಡ್ ಇಲ್ಲ. ಯಾರಾದರೂ DJ ಏನಾದರೂ ಬುಕ್ ಮಾಡಿದ್ರಿಂದ ಈಗ ತೆಗೆದು ಹೋಗಿರಿ. DJ ಯಾರಾದರೂ ತೆಗೆದುಕೊಂಡು ಬಂದಿದ್ರೆ ಅವತ್ತು ನಾನು ತೊಗೋತೀನಿ, ಸೀಸ್ ಮಾಡಿ ತಂದು ಹೋಗಿತೀನಿ. ಅದಕ್ಕೆ ಯಾರಿಗೂ ಅಲೌಡ್ ಇಲ್ಲ. ಹಾಂ, ನಮ್ಮ ಇನ್ಸ್ಪೆಕ್ಟರ್ ಹೇಳಿದಂಗೆ ಒಂದು ಸೌಂಡ್ ಬಾಕ್ಸ್ ಇಟ್ಕೊಂಡು ನಿಮ್ಮ ವೆಹಿಕಲ್ನಲ್ಲಿ ತೆಗೆದುಕೊಂಡು ದೇವರು, ನನಗೆ ಒಂದು ಭಾಳ ಹೆಮ್ಮೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾವಾಗಲೂ ಮೆರವಣಿಗೆ ಇರಲಿ ಏನೇ ಇರಲಿ, ಮುಸ್ಲಿಂ ಸಮುದಾಯದವರು ದೇವರ ಹಬ್ಬ ಮಾಡೋಕ್ಕೆ ದೇವರ ಹಬ್ಬವನ್ನೇ ಮಾಡ್ತಾರೆ ಹೊರತು ಅವಾಗ ಯಾವುದೇ ರೀತಿಯ ಅಸಭ್ಯ ಹಾಡುಗಳಾಗಲಿ, ಸಿನಿಮಾ ಹಾಡುಗಳಾಗಲಿ ಸತ್ರು ಇರಲ್ಲ. ದೇವರ ಅಲ್ಲಾನ ಹಾಡುಗಳಿರ್ತವೆ, ಅಲ್ಲಾನ ಹಾಡುಗಳನ್ನು ಹಾಡ್ಕೊತ ತಾವೆಲ್ಲರೂ ಮೊಹಮ್ಮದ್ ಪೈಗಂಬರ್ ನಡೆಸ್ಕೊತ, ಅಲ್ಲಾನ ನೆನೆಸ್ಕೊತ, ಕುರಾನ್ ನೆನೆಸ್ಕೊತ ಹೋಗ್ತಾ ಇರ್ತೀರಿ. ಅದೇ ರೀತಿಯೂ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಇದು ದೇವರ ಬಗ್ಗೆ ಇರುವಂಥ ಭಕ್ತಿ, ಗೌರವ ಅಂತಿಕೊಂಡೇಳಿ ದಯವಿಟ್ಟು ಅದನ್ನು ತಾವು ಮಾಡ್ಕೊಂಡು ಹೋಗ್ತೀರಿ. ಆದರೆ ಜೋರಾಗಿ ಸೌಂಡ್ ಬೇಡ, ಅದ್ರ ಸ್ವಲ್ಪ ಸಣ್ಣ ಸೌಂಡ್ ಮಾಡಿಕೊಂಡು ಅಟೆಂಡ್ ಗಂಟೆ DJ ಅಲೌಡ್ ಇಲ್ಲ, DJನ ಹಾಕಬಾರ್ದು ಅಂತಿಕೊಂಡು ನಾನು ಕೇಳ್ತೀನಿ. ಇದ್ರ ಜೊತೆಗೆ ಉಳಿದೆಲ್ಲ ವಿಷಯಗಳನ್ನು ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ತಾವು ದಯವಿಟ್ಟು ಪ್ರಸಾದಕ್ಕೆ ಬರ್ತೀರಾ, ನಾಯಂತರ ಖಂಡಿತ ಬಂದು ತಮ್ಮ ಜೊತೆ ಸೇರಿಕೊಂಡು ಪ್ರಸಾದವನ್ನು ಸೇವಿಸ್ತೀನಿ ಅಂತಿಕೊಂಡು ಹೇಳ್ತೀನಿ. ಅದೇ ರೀತಿ ಸಿಪಿಐ ಪ್ರಕಾಶ್ ಯಾತನೂರು ಹಾಗೂ ಸಂಚಾರಿ PSI ಇಸ್ಮಾಯಿಲ್ ಅವರು ಮಾತನಾಡಿ, ಈದ್ ಮಿಲಾದ್ ಹಬ್ಬವನ್ನು ಎಲ್ಲರೂ ಶಾಂತಿ ಮತ್ತು ಸಂಭ್ರಮದಿಂದ ಆಚರಿಸಬೇಕು. ಯಾವುದೇ ರೀತಿಯ ಗಲಾಟೆ, ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಪ್ರತಿಯೊಬ್ಬರೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಗಂಗಾವತಿಯ ಶಾಂತಿ, ಸೌಹಾರ್ದತೆ ಹಾಗೂ ಭಾವೈಕ್ಯತೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದರು. ರಾತ್ರಿ ಮಿಡ್ನೈಟ್ ಅಡ್ಡಾಡೋದು ಇದು ಮಾಡ್ತಿರ್ತಾರೆ. ಹಾಗೆ ಸ್ವಲ್ಪ ಸುರಕ್ಷಿತವಾಗಿ ಹಬ್ಬ ಮಾಡಿದ್ರೆ ಎಲ್ಲರೂ ಶಾಂತ ರೀತಿಯಿಂದ ಮುಂದೆ ನಾವು ಇದು ಮಾಡೋಕೆ ಅನುಕೂಲ ಆಗುತ್ತೆ ಅಷ್ಟೇ. ಉದಾಹರಣೆ ಹಿರಿಯ ಕಾಲ್ ಆಗಿರ್ಬೋದು, HRS ಕಾಲೋನಿ, ವಡ್ರಟ್ಟಿ, ಯುವಕರು, ಮೇನ್ ಯುವಕರು ಬಿಸಿ ತಾವೆಲ್ಲ ಇಲ್ಲಿ ಹಿರಿಯರಾಗಿ ಬಂದಿರ್ತೀರಿ,
ತಾವೊಂದು ಸುತ್ತಮುತ್ತ ತಮ್ಮ ಏರಿಯಾದ ಹುಡುಗರಿಗೆ ಹೇಳಿಬಿಟ್ರೆ ಎಷ್ಟೋ ಆರಾಮಾಗುತ್ತೆ. ನಾವು ಮಿಡ್ ನೈಟ್ ರಾತ್ರಿ 2 ಗಂಟೆಗೆ ಬೀಟ್ಗೆ ಹೋದಕ್ಕೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಅಡ್ಡಿರ್ತಿರ್ತಾರೆ. ಯಾಕೆ ಬದುಕಿದ್ರೆ ಇಲ್ಲ ಸರ್ ಇಲ್ಲೇ ಬಂದಿದ್ದೇವೆ, ಸ್ವಲ್ಪ ಟೀ ಕುಡಿದು ಹೋಗಿ ಬಂದಿದ್ದೇವೆ ಅಂತ ಹೇಳ್ತಿರ್ತಾರೆ. ಬಟ್ ಯಾವುದೋ ಒಂದು ಉದ್ದೇಶಕ್ಕೆ ಬಂದಿರ್ತಾರೆ ಗೊತ್ತಿರೋಂಗಿಲ್ಲ. ಹಾಗಾಗಿ ತಮ್ಮ ಯುವಕರನ್ನು ತಾವು ಕಂಟ್ರೋಲ್ ಇಟ್ಕೊಂಡ್ಬಿಟ್ರೆ ಎಲ್ಲ ಹಬ್ಬ ಹರಿದಿನ ಶಾಂತಿ ರೀತಿಯಿಂದ ಸಾಗ್ತಾವೆ ಅಷ್ಟೇ. ಅದನ್ನೇ ಮತ್ತೇನು ವಿಶೇಷ ಹೇಳೋದೇನಿಲ್ಲ, ಹಬ್ಬದಾಗಂತ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಐತಿ. ಹಾಗಾಗಿ ದಯವಿಟ್ಟು ಈ ಹಬ್ಬವನ್ನು ಶಾಂತ ರೀತಿಯಿಂದ ಹಬ್ಬ ಆಚರಿಸಿ ಎಲ್ಲರಿಗೆ ನಮ್ಮ ನಗರ ಪೊಲೀಸ್ ಠಾಣೆ ಆಯಿತು, ಗ್ರಾಮೀಣ ಆಗಿರ್ಬೋದು, ಇಡೀ ನಮ್ಮ ಗಂಗಾವತಿ ತಾಲೂಕು ಒಂದು ಒಳ್ಳೆಯ ಹೆಸರು ಬರುತ್ತೆ ಅಷ್ಟೇ. ಯಾವುದೋ ಒಂದು ಸಣ್ಣದೊಂದು ಕೆಟ್ಟ ವಿಚಾರ ಆದರೆ ಇಡೀ ಗಂಗಾವತಿಗೆ ಕೆಟ್ಟ ಹೆಸರು ಬರುತ್ತೆ. ಉದಾಹರಣೆ ಮನೆ ಕನಿಗಿರಿ ನೋಡಿರ್ಬೋದು. ಇವಾಗ ಯಾವುದೋ ಸಣ್ಣದೊಂದು ಪ್ಲಾಟ್ನ ವಿಷಯಕ್ಕಾಗಿ ಗಲಾಟಾಗಿ ಸುಮ್ಮ ಸಮಸ್ಯೆ ಆಗಿಬಿಟ್ಟು ಅಂಥದನ್ನೇ ಯಾವುದೇ ತಮ್ಮ ಯುವಕರಿಗೆ ಸ್ವಲ್ಪ ಬುದ್ಧಿ ಹೇಳಿದ್ರೆ ಅನುಕೂಲ ಆಗುತ್ತೆ ಅಷ್ಟೇ. ಇದರಿಂದ ಇಷ್ಟು ಹೇಳಿ ನಾನು ಮಾತು ಹೇಳಿ ಸರ್. ನಿಮ್ಮದು ಎಲ್ಲರಿಗೂ ನಮಸ್ಕಾರ. ಈಗ ಈ ವರ್ಷದ 26ನೇ ಈದ್ ಮಿಲಾದ್ಗೆ ತಮ್ಮನ್ನೆಲ್ಲ ಶಾಂತಿ ಸಭೆ ಕರೆಸಿದ್ದಾರೆ. ಮೊನ್ನೆ ಟೌನ್ ಸಾಲಿ ಸಾಕು ಇಲ್ಲಿ ಬಂದಿದ್ದೀರಿ. ನಿಮಗೆ ತುಂಬ ಹೃದಯದ ಸ್ವಾಗತ ಬಯಸ್ತೇನೆ. ಈಗ ಪ್ರತಿ ವರ್ಷ ಈದ್ ಮಿಲಾದ್ ಯಾವ ರೀತಿ ಬಂದೋಬಸ್ತಿ ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಟ್ರಾಫಿಕ್ ಏನು ತೊಂದರೆ ಆಗದಂಗೆ ಮಾಡಿದ್ದೀವಿ, ಅದೇ ರೀತಿ ಈ ವರ್ಷವೂ ಮಾಡಿಕೊಡ್ತೀವಿ. ಈಗ ಎಲ್ಲಂಡವ್ರು ಹೇಳಿದಂಗೆ ಈ ಕೆಲವು ಹುಡುಗರು ಮಾಮೂಲು, ಅದು ಒಂದು ಮನೆ ಅಂದಮೇಲೆ ಒಬ್ಬ ಹುಡುಗ ಹಂಗೆ ಹಿಂಗಿದ್ದಂಗೆ ಸಮಾಜದಾಗ ಇರ್ತಾರೆ ಸಹಜ. ಅದು ನೀವೆಲ್ಲ ಹಿರಿಯರು ನಿಮ್ಮ ಎಲ್ಲ ಕೂತ್ಕೊಂಡು ಇದು ಒಂದು ಊರು ಅಂದಮೇಲೆ ಒಂದೇ ಫ್ಯಾಮ್ಲಿ ಎಲ್ಲರೂ ಸೇರಿಕೊಂಡು ಒಂದು ಅಚ್ಚುಕಟ್ಟಾಗಿ ಇಷ್ಟು ವರ್ಷಗಳು ಹಬ್ಬ ಮಾಡ್ಕೊಂಡು ಬಂದೀವಿ. ಅಂಥ ಒಂದು ಗಣೇಶ ಹಬ್ಬದಲ್ಲಿನೇ ಈದ್ ಮಿಲಾದ್ ಮಾಡ್ಕೊಂಡಿದ್ದೀವಿ. ಹೋದ ವರ್ಷ ಏನು ಸಮಸ್ಯೆ ಆಗಲಿಲ್ಲ. ಈ ವರ್ಷ ಸಪ್ರೇಟ್ ಈದ್ ಮಿಲಾದ್ ಇದೆ, ಅದಾದಮೇಲೆ ಗಣೇಶ ಇದೆ. ಭಾಳ ಶಾಂತ ರೀತಿಯಿಂದ ಇಲ್ಲೂರಿಗೆ ಮಾಡಿಕೊಟ್ಟಿರಿ. 3 ವರ್ಷ ನಾವು ನೋಡೋಕ್ಕೆ ಎಲ್ಲ ಒಳ್ಳೆ ನಾಗರಿಕರಿದ್ದೀರಿ. ಅದೇ ರೀತಿ ಈ ವರ್ಷ ಸಮೇತ ಈದ್ ಮಿಲಾದ್ ನಮ್ಮ ನಡೆಸ್ಕೊಡ್ತಾರೆ ಎಲ್ಲ ಸಮಾಜದವ್ರು ಅಂತೇಳಿ ನಾವು ನಂಬಿಕೊಂಡಿದ್ದೀವಿ. ನಮ್ಮ ಕಡೆಯಿಂದ ಏನಾದರೂ ಬ್ಯಾರಿಕೇಡ್ ಹಾಕೋದು, ಟ್ರಾಫಿಕ್ ಏನು ತೊಂದರೆ ಆಗೋದು ಯಾರಾದರೂ ಹೇಳಿದರೆ ಅದಕ್ಕೆಲ್ಲ ಅನುಕೂಲ ವ್ಯವಸ್ಥೆ ಮಾಡಿಕೊಡೋದು. ವೆಹಿಕಲ್ ಡೈವರ್ಷನ್ ಆಗಿರ್ಬೋದು, ಮತ್ತು ನಿಮ್ಮ ಪ್ರೊಸೆಷನ್ ಬರೋ ಟೈಮ್ನಲ್ಲಿ ಯಾವುದೇ ವಾಹನ ಅಡ್ಡದಿಡ್ಡಿ ಬರದಂಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಸಂಚಾರ ಕಡೆಯಿಂದ. ಮೊನ್ನೆ DSP ಸಾಹೇಬರು, ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಅವರ ಒಂದು ಆದೇಶ, ಅವರ ಮಾರ್ಗದರ್ಶನದಲ್ಲಿ ಎಲ್ಲ ರೀತಿಯ ಒಂದು ಸಂಚಾರಕ್ಕೆ ತೊಂದರೆ ಆಗದಂಗೆ ಮಾಡಿಕೊಡ್ತೀವಿ. ಎಲ್ಲರೂ ಎರಡು ಬಾಕ್ಸ್ ಹಾಕೊಂಡು ಬರೋದು, ನ್ಯೂಸೆನ್ಸ್ ಮಾಡೋದು, ಒಬ್ರಿಗೊಬ್ಬರು ಕಿರಿಕಿರಿ ಆಗಂಗೆ ಮ್ಯೂಸಿಕ್ ಹಾಕೋದು ಅದೆಲ್ಲ ಆಗಬಾರ್ದು. ಅದಕ್ಕೆ ಯಾವುದೇ ಥರ DJ ಹಾಕಬಾರ್ದು. ಮತ್ತು ಮೈಕ್ ಪರ್ಮಿಷನ್ನು ಒಂದೇ ಮಸ್ಜಿದ್ದವ್ರು ತೊಗೊಂಡಿದ್ದಾರೆ. ಬೇರೆ ಬೇರೆ ಎಲ್ಲ ಪ್ರೊಸೆಷನ್ ಅಲ್ಲಿ ಯಾವ್ಯಾವ ಬರ್ತವೆ ಅವರೆಲ್ಲ ಮಸ್ಜಿದ್ದವ್ರನ್ನು ಮೈಕ್ ಪರ್ಮಿಷನ್ ತೊಗೋಬೇಕು. ಮತ್ತು ಆ ಮೆರವಣಿಗೆಯಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಫ್ಲ್ಯಾಗ್ಗಳು ತಂದು ಫ್ಲ್ಯಾಗ್ಗಳು ಬೀಸಾಡೋದು, ಅದು ತಾವೇ ಇರ್ತೀರ ಅಲ್ಲಿ, ತಮಗೆ ಎಲ್ಲ ಹತ್ತೋದು ಅಥವಾ ಬೇರೆ ಯಾರು ಬರೋರಿಗೆ ಹೋಗೋರಿಗೆಲ್ಲ ಅದು ಹತ್ತಿ ತೊಂದರೆ ಆಗೋದು ಇರ್ತದೆ. ಅದಕ್ಕೆ ತಾವೆಲ್ಲ ಮಸ್ಜಿದಲ್ಲಿ ಶುಕ್ರವಾರ ಮಸ್ಜಿದ್ ಪ್ರೇಯರ್ ಟೈಮಲ್ಲಿ, ಶುಕ್ರವಾರ ಆಗಲಿ ಬೇರೆ ಯಾವ ಟೈಮಲ್ಲಿ ಪ್ರೇಯರ್ ಟೈಮಲ್ಲಿ ನೀವೆಲ್ಲ ಹೇಳಬೇಕು. ಆ ಟೈಮಲ್ಲಿ ಯಾವುದೇ ಥರ ದೊಡ್ಡ ದೊಡ್ಡ ಫ್ಲ್ಯಾಗ್ಗಳು ತಂದು ಫ್ಲ್ಯಾಗಲ್ಲಿ ತಿರುಗಿಸೋದು ಅದೆಲ್ಲ ಮಾಡಿ ಯಾರಿಗೂ ಹತ್ತೋದು, ಬೇರೆ ಗಾಯಗಳಾಗೋದು ಅದೆಲ್ಲ ಆಗದಿರಂಗೆ ನೋಡ್ಕೋಬೇಕು. ಮತ್ತು ಅನ್ನೇ ಕೋಮಿನ ಅವರಿಗೆಲ್ಲ ತೊಂದರೆ ಆಗೋದಂತೆ ಅಥವಾ ಅವರು ಭಾವನೆಗಳಿಗೆ ಧಕ್ಕೆ ಆಗುವಂತೆ ಬೇರೆ ಏನಾದರೂ ಘೋಷಣೆಗಳು ಕೂಗೋದಾಗಲಿ, ಬೇರೆ ಫ್ಲ್ಯಾಗ್ಗಳು ತರೋದಾಗಲಿ ಅವೆಲ್ಲ ಹಿಂದೆಲ್ಲ ಇನ್ಸಿಡೆಂಟ್ಗಳು ಆಗಿದ್ದಾವೆ, ತಮಗೆಲ್ಲ ಗೊತ್ತಿದೆ. ಅಂಥದ್ದು ಯಾವುದೇ ಅಹಿತಕರ ನಮ್ದು ಏನು ಪವಿತ್ರ ಹಬ್ಬ ಇದೆ, ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಅವ್ರದ್ದು, ಅವ್ರ ಹಬ್ಬಕ್ಕೆ ನಾವು ಯಾವುದೇ ಥರ ಕುಂದು ತರದೇ ಹಾಗೆ, ಅವ್ರ ಹಬ್ಬಕ್ಕೆ ಅಪಮಾನ ಆಗದೆ ಹಾಗೆ ಹಬ್ಬವನ್ನು ಪವಿತ್ರತೆ ಕಾಪಾಡ್ಕೊಂಡು ಹಬ್ಬ ಮಾಡಬೇಕಿರ್ತದೆ. ಅದಕ್ಕೆ ನಮ್ಮ ಪೊಲೀಸ್ ಕಡೆಯಿಂದ ಟ್ರಾಫಿಕ್ ಆಗಲಿ, ಬಂದೋಬಸ್ತ್ ಆಗಲಿ ನಾವೆಲ್ಲನೂ ಮಾಡ್ತಿರ್ತೀವಿ. ಅದೇ ಥರ ಮುನ್ಸಿಪಾಲ್ಟಿದವರು, KEBದವ್ರು ಇದ್ದಾರೆ. ಈಗ KEB ಬಗ್ಗೆ ಹೇಳ್ಬೇಕಂದ್ರೆ ನೀವು ಎಲ್ಲ ಮಸ್ಜಿದ್ ಹತ್ರ ರೋಡ್ಗಳಿಗೆಲ್ಲ ಸೀರಿಯಲ್ಸ್ ಡೆಕೋರೇಷನ್ ಸಲುವಾಗಿ ಲೈಟ್ಸ್ ಹಾಕ್ತಾ ಇದ್ದಾರೆ. ಅಲ್ಲೆಲ್ಲನೂ ಅವ್ರು KEBದವ್ರು ಗಮನಕ್ಕೆ ತಂದು ಅವ್ರ ಕಡೆಯಿಂದ ಅದು ಕನೆಕ್ಷನ್ ಕೊಡಿಸ್ಬೇಕು. ಈಗ 2 ಇನ್ಸಿಡೆಂಟ್ ಅದು ನಾವು ಬಂದ ಬಳಕೆನೆ, ಅದು ಕರೆಂಟ್ ಹತ್ತಿ ಒಬ್ಬನಂತೂ ಕೋಮಾದಲ್ಲಿದ್ದಾನೆ. ಮೊನ್ನೆ ಒಂದು ಹುಡುಗಿಗೆ ಹತ್ತಿ ಹುಡುಗನ ಕೈಯೆಲ್ಲ ಸುಟ್ಟೋಗಿದೆ. ಕರೆಂಟ್ ಅಂದರೆ ಏನಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಲೈಟ್ ಹಾಕಬೇಕಾದ್ರೆ ನೀವು ಯಾರಿಗೋ ಕಂಬ ಏರ್ಸೋದು, ಕನೆಕ್ಷನ್ ಕೊಡಿಸೋದು, ಆಮೇಲೆ ಲೂಸ್ ಕನೆಕ್ಷನ್ ಕೊಟ್ಟು ಅದು ಪೂರಾನೇ ಎಲ್ಲ ನೀವು ಏನು ಸೀರಿಯಲ್ಸ್ ಎಲ್ಲ ಹಾಕಿದ್ರಿ ಎಲ್ಲ ಕಡೆ ಲೂಸ್ ಕನೆಕ್ಷನ್ ಬಂದು ಯಾರು ಮುಟ್ಟಿದ್ರೆ ಅದಕ್ಕೆ ಕರೆಂಟ್ ಶಾಕ್ ಆಗೋದು ಅಂಥವೆಲ್ಲ ಆಗ್ತಿರ್ತವೆ. ಅದಕ್ಕೆ ನೀವು ಎಲ್ಲನೂ ಕರೆಂಟ್ದು ಏನೇ ಕನೆಕ್ಷನ್ ಕೊಡಬೇಕಿತ್ತಂದ್ರೆ ಒಂದು ಅವ್ರು KEB ಅವ್ರ ಅನುಮತಿ ಪಡೆಯೋದು, ಅವ್ರ ಕಡೆಯಿಂದನೇ ಅದು ಕನೆಕ್ಷನ್ ಹಾಕ್ಸ್ಕೋಬೇಕು. ಆಮೇಲೆ ಕ್ಲೀನಿಂಗ್ ಬಗ್ಗೆ ಅದೆಲ್ಲನೂ ಈಗಾಗಲೇ ಚರ್ಚೆ ಮಾಡ್ದಂಗೆ ಮುನ್ಸಿಪಾಲ್ಟಿದವರು ಶರಣಪ್ಪ ಸರ್ ಬಂದಿದ್ದಾರೆ. ಅವರು ನೀವು ಎಲ್ಲೆಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀರ ಅದೆಲ್ಲ ಮೊದಲೇ ಲಿಸ್ಟ್ ಕೊಟ್ಟರೆ ಅವ್ರು ಅಲ್ಲಿ ಕ್ಲೀನಿಂಗ್ದು ವ್ಯವಸ್ಥೆ ಮತ್ತು ಅಲ್ಲಿ ಏನು ಬಾಕ್ಸ್ಗಳು ಇಡಬೇಕು ಅದು ಏನು ಮಾಡಬೇಕು ಅವರು ಪ್ರತಿ ವರ್ಷದಂತೆ ಮಾಡ್ತಾರೆ. ಈಗ ಏನು ಮೇನ್ ಅಂತಂದರೆ ಹುಡುಗರುಗಳಿಗೆ ಆ ಬೈಕ್ಗಳು ಟ್ರಿಬಲ್ ರೈಡ್ ಬರೋದು, ಆಮೇಲೆ ಅದು ಸೈಲೆನ್ಸರ್ ಬಿಚ್ಚೋದು, ಹೆಚ್ಚಿಗೆ ಸೌಂಡ್ ಮಾಡಿಸಿ ಎಲ್ಲ ಓಡಾಡೋದು. ಪ್ರೊಸೆಷನ್ ಅಂದರೆ ಎಲ್ಲರೂ ಅಲ್ಲೇ ಜಮಾ ಆಗಿ ಅಲ್ಲಿಂದ ಪ್ರೊಸೆಷನ್ ಮೂಲಕನೇ ಬರಬೇಕು. ಬೈಕಲ್ಲಿ ಎಲ್ಲ ಫ್ಲ್ಯಾಗ್ ಹಿಡ್ಕೊಂಡು ಮುಂದೆ ಎಲ್ಲ ಓಡಾಡೋದು, ಗಲ್ಲಿಯಲ್ಲಿ ಅಥವಾ ಮೇನ್ ರೋಡ್ದಲ್ಲಿ ಸಿಟಿದಾಗೆಲ್ಲ ಓಡಾಡೋದು ಅವೆಲ್ಲನೂ ಆಗದೆ ಇರೋಂಗೆ ತಾವು ಕಮಿಟಿದಲ್ಲಿ ಮಸ್ಜಿದ್ದವರು ಪ್ರೇಯರ್ ಟೈಮಲ್ಲಿ ಎಲ್ಲರಿಗೂ ಅವ್ರಿಗೆ ಹೇಳಬೇಕು ಹುಡುಗರಿಗೆ. ಇಷ್ಟು ಹೇಳಿ ಮತ್ತೆ ಒಡ್ರಟ್ಟಿ ಕ್ಯಾಂಪು
ವಡ್ರಟ್ಟಿ ಮತ್ತು ಹಿರೇಜಂತಕಲ್ ಅವು ಬೇರೆ ಅಲ್ಲಲ್ಲೇ ಪ್ರೊಸೆಷನ್ ಇರ್ತವೆ. ಅವ್ರಿಗೆಲ್ಲನೂ ನೀವು ಹಿರೇಜಂತಕಲ್ದು ಏನು ಸಮಸ್ಯೆ ಇಲ್ಲ, ಅಲ್ಲಿ ಯಾವುದೋ ಟ್ರಾಫಿಕ್ದು ಎಲ್ಲ ಇದಾಗಲ್ಲ. ವಡ್ರಟ್ಟಿದವರು ಮೇನ್ ರೋಡಿಗೆ ಬಂದು ಮೇನ್ ರೋಡ್ ಹಚ್ಚಿಗೆ ಟ್ರಾಫಿಕ್ ಜಾಮ್ ಆಗದೆ ಇರೋಂಗೆ ನೋಡ್ಕೋಬೇಕು. ಅಲ್ಲೇನು ಪಾಸ್ ಆಗಬೇಕಿತ್ತು ಅಂದರೆ ಬೇಗ ಪಾಸ್ ಆಗಿ ಮತ್ತೆ ನೀವು ಬೇಕಿದ್ರೆ ಮೇನ್ ರೋಡ್ ಬಿಟ್ಟು ನೀವು ಎಷ್ಟೊತ್ತು ಮೆರವಣಿಗೆ ಮಾಡ್ತೀರಿ ಅದು ನಾವು ಟೈಮ್ ಹೇಳಿರ್ತೀವಿ, ಆ ಟೈಮಿಗೆ ನೀವು ಮುಗಿಸ್ಲಿಕ್ಕಾಗ್ತದೆ. ಸಭೆಯಲ್ಲಿ ನಗರಸಭೆಯ ಪರಿಸರ ಇಂಜಿನಿಯರ್ ಶರಣಪ್ಪ, ಜೆಸ್ಕಾಂ ಎಇ ವಿಜಯಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಾರೆ ಮುಂಬರುವ ಈದ್ ಮಿಲಾದ್ ಹಬ್ಬವನ್ನು ಗಂಗಾವತಿಯಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಭಾವೈಕ್ಯತೆಯಿಂದ ಆಚರಿಸಲು ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ಸಜ್ಜಾಗಿದ್ದಾರೆ.